ಅವನ್ ಯಾಕೆ ನನ್ನ ಡ್ಯಾಡಿ ಅಂದಿದ್ದು, ಮಾರ್ಕ್ಸ್ ಕಾರ್ಡ್ಗೆ ಯಾಕೆ ನನ್ ಕೈ ಸೈನ್ ಹಾಕ್ಸಿದ್ದು, ಸ್ಕೂಲಲ್ಲಿ ಸರ್ಟಿಫಿಕೇಟ್ ಕೊಡೋಕು ನನಗೂ ಏನ್ ಸಂಬಂಧ, ಎಲ್ಲ ತಳ್ಕೊಂಬಳ್ಕ ಆಗಿದ್ಯಲ್ಲ. ಈ 5 ಡಿಗ್ರಿ ಮನೋಜ ಶುಂಠಿ ಪೇಪರ್ಮೆಂಟ್ ಆಗೋಗಿದಾನಲ್ಲ, ಬಲೆ ಆಟ ಆಡಿಸ್ತಿದಾರೆ. ಆ ಕಡೆ ದೆವ್ವ ಅನ್ನೋ ಡ್ರಾಟ್ ಬಿಯರು, ಈ ಕಡೆ ಕ್ರಿಶ್ ಅನ್ನೋ ಟಿನ್ ಬಿಯರು, ಇಬ್ರು ನನ್ ಬಲೆ ಬಿಯರ್ ಹಿಡಿಸ್ತಾವ್ರಲ್ಲ. ಹೆಂಗ್ ಇದ್ರಿಂದ ಹೊರಗ್ ಬರೋದು? ಏನ್ ಸರ್ ಬಾಸು ಹೇಗೇಗೋ ಆಡ್ತಾ ಇದಾರೆ, ಬರೀ ರಿಯಾಕ್ಷನ್ಸ್ ಇದೆ, ಡೈಲಾಗ್ಸ್ ಏನು ಕೇಳಿಸ್ತಾನೆ ಇಲ್ಲ. ಅಯ್ಯೋ, ಅಮ್ಮಗಿನ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇಲ್ಲಿ ಯಾಕೆ ನಿಂತಿದ್ದೀರಾ? ಮೇಡಮ್ ಗುಡ್ ಮಾರ್ನಿಂಗ್. ಅದು ಬಾಸು ಹೆಂಗೆಂಗೋ ಆಡ್ತಾ ಇದಾರೆ ಮೇಡಮ್. ಹೆಂಗೆಂಗೋ ಅಂದ್ರೆ? ಅದು ಮೈ ಮೇಲೆ ದೆವ್ವ ಬಂದವ್ರಂಗ ಆಡ್ತಾ ಇದಾರೆ. ಒಬ್ಬೊಬ್ರೆ ಮಾತಾಡ್ಕೊತಾ ಇದಾರೆ ಮೇಡಮ್. ಭರತನಾಟ್ಯ ಸನ್ನೆಗಳು ಕ್ಲಿಪ್ ಆಡ್ತಾನೆ ಇಲ್ಲ. You both get lost. ಏನಾಯ್ತು ಮನೋಜ್? ಸಡನ್ ಬರ್ತಿರಲ್ಲ ಎಲ್ರು, ದಿಗ್ಲು ಬಿದ್ದೋದೆ. ಹೆದ್ರಂತದ್ ಏನಾಗಿದೆ? ನಿಮ್ ಆಫೀಸಲ್ಲಿ ನೀವೇ ಹೆದರ್ಕೋತಿದೀರಾ? ಏನ್ ಯೋಚನೆ ಮಾಡ್ತಿದ್ರಿ? ಹೆಂಗ್ ಓಡ್ಸೋದು ಅಂತ. ಯಾರ್ನ? ಅದು ನಮ್ ದುಶ್ಮನ್ಗಳನ್ನ ಬಿಸ್ನೆಸ್ ಶುರು ಮಾಡ್ಬಿಟ್ಟಿದ್ದೀನಲ್ಲ, ಎನಿಮಿಗಳು ಜಾಸ್ತಿ ಆಗ್ಬಿಡ್ತಾರೆ, ಅವ್ನೆಲ್ಲ ಮಟ್ಟ ಹಾಕ್ಬಿಡ್ಬೇಕು. ಇನ್ನು ಬಿಸ್ನೆಸ್ ಶುರು ಮಾಡಿರೋದೇ ಇವಾಗ, ಆಲ್ರೆಡಿ ಎನಿಮಿಗಳ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಹೊಟ್ಟೆ ನಿನ್ ಗೊತ್ತಿರೋ ಸುಮ್ನೇರು. ಕೆಲವು ಸಲ ಕೆಲವು ವಿಷಯಗಳನ್ನ ಶುರುನಲ್ಲೇ ಮುಗಿಸ್ಬಿಡ್ಬೇಕು, ಇಲ್ಲಾಂದ್ರೆ ಕಾಟ ಕೊಡೋಕ್ ಶುರು ಮಾಡ್ಬಿಡ್ತಾರೆ. ಓಕೆ, ನಿಮಗೆ ಏನ್ ಅನ್ಸುತ್ತೋ ನೀವು ಮಾಡಿ. ಅದು ಅದು ಯಜಮಾನ್ ಕೊಡೋ ಗೌರವ. ಆಮೇಲೆ ಮೀನಾ ಫೋನ್ ಮಾಡಿದ್ರು. ಏನಂತ ಬಟ್ಲರ್ದು? ಅದು ಏನದು? ಇವತ್ತವ್ರು ಒಂದ್ ಸ್ವಲ್ಪ ಬಿಸಿ ಇದಾರಂತೆ, ಅದಕ್ಕೆ ಕೃಷ್ಣ ನಾವೇ ಕರ್ಕೊಂಡ್ ಹೋಗ್ಬೇಕಂತೆ. ಇದೇ ನಂಗೆ ಆಗದೆ ಇರೋದು. ಲೇ, ಆ ಪಿಲ್ಟುನ ಮನೆ ಕರ್ಕೊ ಬಂದಿದ್ದು ಯಾರು? ಅವ್ರೆ. ಮತ್ತೆ ಅವನ್ ಜವಾಬ್ದಾರಿನ ನನ್ಗೆ ಯಾಕೆ ಕೊಡ್ತಾ ಇರೋದು? ಕ್ರಿಶ್ ನಿಮಗ್ ತುಂಬಾ ಅಟ್ಯಾಚ್ ಆಗಿದಾನಲ್ಲ, ಅದಕ್ಕೆ. ಅಯ್ಯೋ, ಈ ಅಟ್ಯಾಚ್ಮೆಂಟ್ ಅಪ್ಪ ನನ್ನ ಆಲ್ಟ ಮೆಂಟ್ಲು ಮಾಡ್ತಾ ಇರೋದು. ನೋಡೋ, ನಾನು ಹೇಳ್ತಾ ಇದ್ದೀನಿ, ನನಗವನು ಬೇಡ, ನನಗವನು ಬೇಡ ಅಲ್ಲ. ಬೆನ್ನ ಮೇಲೆ ಬುಕ್ ಹೊರಕ್ಕೆ ಅವ್ನು ಬಾರ ಅಂತಾನೆ, ಅಂತದ್ರಲ್ಲಿ ನಾನು ಅವನ ಜವಾಬ್ದಾರಿನ ಹೊರ್ಬೇಕಾ? ಅಯ್ಯ, ನನಗೇನಂತ ಲೊಟ್ಟೆ ಬಂದಿರೋದು. ಹೋಗಲೇ ಮನೆಯಾಳೆ. ಅಯ್ಯಯ್ಯೋ, ಕಾಯಿಸ್ತಿರೋ ದೆವ್ವಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೀತಿದ್ದೀನಲ್ಲಪ್ಪ. ಬಂದ್ರೆ ಸೇರೋದಂಗೆ ನನ್ನೇ ಓದ್ದು ಆಫೀಸಿಂದ ಹೊರಗಾಕ್ಬಿಡುತ್ತೆ ಅಷ್ಟೇ. ನೀನು ರೋಹಿಣಿನ ತಾನೆ? ಯಾಕೆ ಮನೋಜ್ ಹೆದರಿದ್ದೀರಾ? ಅಬ್ಬಾ, ಬದುಕು ಜೀವ. ದೆವ್ವ ನಿನ್ನೆ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿತ್ತು ಅನ್ಸುತ್ತೆ, ಅದಕ್ಕೆ ಡೇ ನಲ್ಲಿ ನಿದ್ದೆ ಮಾಡ್ತಿದ್ದೆ, ಬಚಾವಾದೆ. ಏನ್ ಯೋಚನೆ ಮಾಡ್ತಿದ್ದೀರಾ ಮನೋಜ್? ಏನಿಲ್ಲ, ಬಾ ಹೋಗಿ ಫಿಲ್ಟರ್ ಕರ್ಕೊಂಬರೋಣ. ಇವಾಗ ಆಗಲ್ಲ ಅಂದ್ರಲ್ಲ. ಎಲ್ಲೊಟ್ಟೆ ಈಗ ನಾನೇ ತಾನೆ ಹೇಳ್ತಿರೋದು ಕರ್ಕೊಂಬರೋಣ ಅಂತ. ಬೇಗ ಬಾ. ಸೀನಬ್ರೋ ಮಾಡ್ತಿರೋ ನಾಟಕನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದಾರ ಇವರು. ಗುಡ್. ಹಾಯ್ ಕ್ರೇಶ್. ಹಲೋ, ಯಾರ್ ನೀವು? ಕಲ್ಯಾಣಿ ಫ್ರೆಂಡು. ಕಲ್ಯಾಣಿ ಯಾರು? ನಿಮ್ಮಮ್ಮ ಕಲ್ಯಾಣಿ ತಾನೆ? ಅಲ್ಲ, ನಮ್ಮಮ್ಮ ರೋಹಿಣಿ. ಓ ಸಬಾಷ್, ನಾನು ರೋಹಿಣಿ ಫ್ರೆಂಡೆ. ನಿಮ್ಮಮ್ಮನ ನಿಜವಾದ ಹೆಸರು ಕಲ್ಯಾಣಿ ತಾನೆ? ಆಯ್ತಾಯ್ತು, ತುಂಬಾ ಯೋಚನೆ ಮಾಡ್ಬೇಡ. ನಿಮ್ಮಮ್ಮ ನಿನ್ನ ಮನೆ ಕರ್ಕೊಂಬ ಅಂತ ಹೇಳಿದ್ದಾರೆ, ಬಾ ಹೋಗೋಣ. ನೋಡು ಕಂದ, ಇನ್ ಮುಂದೆ ಹಾಗೆಲ್ಲ ಹೋಗ್ಬಾರ್ದು. ನಿನ್ನ ಕರ್ಕೊಂಡ್ ಬರೋದಿಕ್ಕೆ ನಾನ್ ಬರ್ತೀನಿ, ಇಲ್ಲಾಂದ್ರೆ ಸೂರ್ಯ ಅಂಕಲ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮನೇಲಿ ಯಾರಾದ್ರೂ ಒಬ್ರು ಬಂದು ನಿನ್ನ ಕರ್ಕೊಂಡ್ ಹೋಗ್ತಾರೆ. ಸುಮ್ನೆ ಯಾರಾದ್ರೂ ಕರೆದ್ರೆ ಹಂಗ್ ಹೋಗ್ಬಾರ್ದು, ಸರಿನಾ? ಯಾಕೋ ಕ್ರೇಶ್, ಬಾ. ಇಲ್ಲ, ನಾನ್ ಬರಲ್ಲ. ಯಾಕೋ? ಯಾರ್ ಕರೋನು ಹೋಗ್ಬಾರ್ದು ಅಂತ ಮೀನಾ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೆ. ಅವ್ರು ಬರಲ್ಲ ಕಣೋ, ಅದಕ್ಕೆ ನನ್ನ ಕಳ್ಸಿರೋದು. ಇಲ್ಲ, ನಾನ್ ಬರಲ್ಲ. ಅವ್ರು ಬರೋವರ್ಗೂ ಇಲ್ಲ ಇರ್ತೀನಿ. ಹೌದಾ? ಬಾರೋ. ನಾನ್ ಬರಲ್ಲ. ಅಯ್ಯೋ ಬಾರೋಲೇ. ನಾನ್ ಬರಲ್ಲ. ನಾನ್ ಬರಲ್ಲ. ಬಿಡು ನನ್ನ. ನಾನ್ ಬರಲ್ಲ. ರೋಹಿಣಿ, ಏನಿದು ಒಬ್ರು ಕಾಣ್ತಾನೆ ಇಲ್ಲ? ನಾನ್ ಬೇಗ ಹೋಗೋಣ ಅಂತ ಹೇಳ್ದೆ, ನೀವೇ ಕೇಳಲಿಲ್ಲ. ನೀನ್ ಒಳ್ಳೆ ನೋಡ್ದ ಅಲ್ಲಿ ನನ್ ಫೋನು ಕೈ ಕಾಲು ಎರಡು ಒಡಕ್ಕೆ ಬಿಡ್ಲಿಲ್ಲ, ಎಷ್ಟ್ ಬಿಸಿ ಇದೆ ಅಂತ. ಸರಿ, ಒಳಗಡೆ ಎಲ್ಲಾರು ಇರ್ಬೋದು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೋಡ್ಕೊಂಬ, ಬೇಗ ಬಾ. ಅಯ್ಯೋ, ಯಾಕೆ ಅಮ್ಮಿ ಇಷ್ಟೊಂದು ಟೆನ್ಷನ್ ಬರ್ತಾ ಇದ್ಯಾ? ಏನೈತೆ? ಮನೋಜ್, ಅವ್ನ್ ಎಲ್ಲೂ ಕಾಣಿಸ್ತಾ ಇಲ್ಲ. ಮನೋಜ್ ಕಾಣ್ತಾ ಇಲ್ವಾ? ಅಲೇ ಅಲ್ಲ, ಬಾತ್ರೂಮ್ ಅಲ್ಲೋ ಕ್ಲಾಸ್ ರೂಮ್ ಅಲ್ಲೋ ಇರ್ತಾನೆ, ಸರಿ ಹೋಗಿ ನೋಡು. ಸೆಕ್ಯೂರಿಟಿ, ಒಂದ್ ನಿಮಿಷ. ಹೇಳಿ ಮೇಡಮ್. ಕ್ರಿಶ್ ಅಂತ ಸ್ಟೂಡೆಂಟು ಇಲ್ಲ ಇದ್ನಲ್ಲ ಮೇಡಮ್. ಮತ್ ಕಾಣಿಸ್ತಿಲ್ವಲ್ಲ? ಅವಾಗ್ಲೇ ಯಾರೋ ಕಾರಲ್ಲಿ ಬಂದ್ ಮಾತಾಡ್ತಿದ್ರು, ಅವ್ರು ಕರ್ಕೊಂಡ್ ಹೋಗಿರ್ಬೋದೇನೋ. ಕಾಮನ್ ಸೆನ್ಸ್ ಇದೆಯನ್ರಿ ನಿಮ್ಗೆ? ಯಾರೋ ಬಂದ್ರು ಮಾತಾಡ್ತಿದ್ರು, ಕರ್ಕೊಂಡ್ ಹೋದ್ರು ಅಂದ್ರೆ ಸ್ಕೂಲಲ್ಲಿ ಸೇಫ್ಟಿ ಇಲ್ವಾ ಮಕ್ಳಿಗೆ? ತುಂಬಾ ಪರಿಚಯ ಇರೋರ್ ತರ ಮಾತಾಡ್ತಾ ಇದ್ರು. ನಿಮ್ ಮಗನು ನಗ್ನಗ್ತಾ ಮಾತಾಡ್ತಾ ಇದ್ದ, ನಂಗೆ ಗೊತ್ತಿರೋರು ಇರ್ಬೋದೇನೋ ಅನ್ಕೊಂಡೆ. ರೋಹಿಣಿ, ಒಂದ್ ವೇಳೆ ಸೂರ್ಯ ಏನಾದ್ರು ಬಂದು ಕರ್ಕೊಂಡು ಹೋಗಿರ್ಬೋದಾ? ಇಲ್ಲ ರೀ, ಅವ್ರಿಗೆ ಟ್ರಿಪ್ ಇದೆ ಅಂತ ತಾನೇ ಮೀನಾ ನಮ್ಮನ್ನ ಕಳ್ಸಿದ್ದು. ನಿನಗೆ ಮೀನಿನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡ್ಸಕ್ಕೆ ನಮ್ಮ ಇಲ್ಲಿ ಕಳ್ಸಿ, ನಮ್ಗಿನ ಮುಂಚೆನೆ ಸೂರ್ಯನ ಕಳ್ಸಿಬಿಟ್ಟಿರ್ತಾಳೆ. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಅವ್ರಿಗೆ ಅದ್ರಲ್ಲಿ ಒಂಥರ ಖುಷಿ. ಹೋಗೆ ನೀನು ಸುಮ್ನೆ ಬಾ. ಮನೋಜ್, ಇಲ್ಲ ಮನೋಜ್, ಸೂರ್ಯ ನಿಜವಾಗ್ಲೂ ಬಂದಿರಲ್ಲ. ಹಾಗೊಂದ್ ವೇಳೆ ಬಂದಿದ್ರು ಸೆಕ್ಯೂರಿಟಿ ಗೊತ್ತಿರುತ್ತಲ್ವಾ, ಅವ್ರು ಸುಮಾರು ಸತಿ ಸೂರ್ಯ ನೋಡಿದ್ದಾರೆ.
ಅಲ್ವಾ ಇದೇನಪ್ಪ ದೊಡ್ಡ ದೊಡ್ಡ ಡೀಲಿಂಗ್ ಮಾಡಿ ಸಣ್ಣ ಸಣ್ಣ ವಿಷಯಗಳು ನನ್ ತಲೆ ಬರೋದೇ ಇಲ್ಲ. ಸರಿ ಆಯ್ತು, ಒಳ್ಳೇದಾಯ್ತಾನೆ, ಬಾ ಹೋಗೋಣ. ಏನ್ ಒಳ್ಳೇದಾಯ್ತು? ಮಗ ಎಲ್ಲ ಹೋಗಿದಾನೋ ಏನೋ. ಏನಂದೆ? ಕಮ್ಮಗೆ ಅದು ನನ್ ಮಗ ಎಲ್ಲಿ ಹೋಗಿದಾನೋ ಏನೋ ಅಂದೆ. ಇಟ್ಸ್ ಓಕೆ, ಒಳ್ಳೇದಾಯ್ತು, ಬಾ. ಮನೋಜ್ ಮಗು. ಅಯ್ಯ ನೀನ್ ಸುಮ್ನೆ ಬಾರೋ ಹೇಳಿ ನೀನು. ಹಳ್ಳ ಕೊಳ್ಳ ಇರೋ ರೋಡ್ ರೈಸ್ ಓಡೋದಾಗ ಟಾಪ್ ಸ್ಪೀಡ್ ಹೋಗ್ತಾ ಇರ್ಬೇಕು. ಇಲ್ಲಿ ಹಳ್ಳ ಐತಲ್ಲ ಕೊಳ್ಳ ಐತಲ್ಲ ಹುಡ್ಕೊಂಡ್ ಕುತ್ಕೋಬಾರ್ದು. ಸುಮ್ನೆ ಬಂದ್ ಕುತ್ಕೋ. ಮನೋಜ್ ಸುಮ್ನೆ ಬರ್ತಾ ಇಲ್ವಾ ಈಗ? ಸುಮ್ನೆ ಬಾ, ಬೇಗ ಬಾ. ನನಗೆ ತಲಕಾಯಿಗಳೆಲ್ಲ ಕೆಟ್ಟೋಯ್ತು ಯಾಪ. ಅಬ್ಬು ನಾನು ಫ್ರೀ ಇದ್ದೆ ಅಂತ ಅಂದ್ಬಿಟ್ಟು ಮೊಬೈಲ್ ನಲ್ಲಿ ಮಠ ಪಿಕ್ಚರ್ ನೋಡ್ತಾ ಕುಂತಿದ್ನ. ಅದ್ರಲ್ಲಿ ಬಸರಳ್ಳಾಗೇಸ್ ಅಂತ ಕರ್ಕೊಂಡು ಬರ್ತಾನೆ. ಅವನು ನೋಡೋದಕ್ಕೆ ಥೇಟ್ ನಿಂತಾನೆ ಇದ್ದ. ಆದ್ರೆ ಒಂದೇ ಒಂದು ವ್ಯತ್ಯಾಸಗಳು ಏನಪ್ಪ, ಅವನಿಗೆ ಕಂಬಳಿ ಹುಳ ಇರ್ಲಿಲ್ಲ, ಆದ್ರೆ ನಿನಗದೆ. ಏನು ಅದು ಕಂಬಳಿ ಹುಳ? ಮೀಸ್ಗಳು ಸಕ್ರೆ ಮೀಸ್ಗಳು. ಇಲ್ಲಿ ನೋಡಿಲಿ, ಅಪ್ಪನ್ಗೆ 2 ಬೆರಳಷ್ಟು ಉದ್ದುದ್ದ ಇದೆ. ತರ್ಲೆ ತಿಮ್ಮಕ್ಕ. ಅಮ್ಮ ಹೆಂಗೆ? ನಿಮ್ ಮಗ ಮಾತ್ರ ಅಲ್ಲ, ನನ್ ಮಗನು ಬಂದ ನೋಡಿ. ಬಾರೋ ಕೂಸೆ. ಲೊಟ್ಟೆ ಅದೇನದು? ಮನೆಗ್ ಬಂದ್ ಕೂಡ್ಲೆ ಕೂಸು ಹೂಕೋಸು ಅನ್ನೋದು ಅಲ್ಲ. ಮನೆಗ್ ಬಂದ್ ಕೂಡ್ಲೆ ಬಾರೋ ಮನೋಜ, 5 ಡಿಗ್ರಿ ಮನೋಜ ಅಂತ ಕರೆಯಕ್ಕಾಗಲ್ವಾ? ಆಯ್ತು ಬಾರೋ 5 ಡಿಗ್ರಿ ಮನೋಜ. ಏನೋ ಬಾರಿ ಖುಷಿಯಾಗಿದ್ಯಾ? ಮತ್ತೆ ಆ ಪಿಲ್ಟು ಇದ್ನಲ್ಲ, ಪಿಲ್ಟು ಹೋಗ್ಬಿಟ್ನಾ? ಏನದು ಹೋಗ್ಬಿಟ್ಟ ಅಂದ್ರೆ ಅದೇನ್ ಹೇಳ್ತಾ ನೆಟ್ಟಿ ಬುಗಳು ಸ್ಕೂಲಿಂದ ನಾಪತ್ತೆ ಆಗಿ ಹೋಗಿದ್ದಾನಪ್ಪಿ. ಅದ್ ಹೇಗೆ? ಕೂಲಲ್ಲಿ ಇದ್ದವನು ಅದೆಲ್ಲ ಹೋಗೋದಕ್ಕೆ ಹೇಗ್ ಸಾಧ್ಯ? ಅಯ್ಯೋ, ಯಾರು ಬಿಸ್ಕೆಟ್ ಚಾಕ್ಲೇಟ್ ಲಾಲಿಪಾಪ್ ತೋರಿಸಿದ್ರೆ ತುಳ್ಸಿ ಹೊಸ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ಅವನು ಹಂಗೆಲ್ಲ ಎಲ್ಲೆಲ್ಲ ಹೋಗೋನಲ್ಲ, ಬಲವಂತವಾಗಿ ಯಾರಾದ್ರೂ. ಅಂತವ್ರು ಯಾರೋ ಇದಾರಪ್ಪಿ. ಅಯ್ಯೋ, ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದು? ಮಳೆ ಬಂದ್ರೆ ಬರ ಹೋಗ್, ಬೆವರು ಬಂದ್ರೆ ಜ್ವರ ಹೋಗುತ್ತಪ್ಪ. ಅದೇನ್ ಬಂದ್ ಇವನು ಹೋದ ಹೋಗ್ಕೊಳ್ಳಿ ಬಿಡಿ, ನಮ್ಗೇನಾಗ್ಬೇಕು? ದೊಡ್ಡ ಭಾರ ಇಳಿಲಿಲ್ಲ, ಹೆಗಲೇ ಇರುತ್ತೆ. ಅವ್ರ ಅಜ್ಜಿ ಬಂದ್ ಕೇಳಿದ್ರೆ ಏನ್ ಹೇಳ್ಬೇಕು? ಬಂದ್ ಬಿಡ್ಲಿ ಜಗಳಕ್ಕೆ. ಸೆರಗನ್ನ ಸೊಂಟಕ್ ಸಿಕ್ಕಿಸ್ಕೊಂಡು ಜಗಳಕ್ಕೆ ಇಳಿದ್ ಬಿಡಲ್ವಾ? ಅಲ್ಲ, ಒಂದ್ ಬಿಡು ಅಂತ ನಾವೇನಾದ್ರೂ ಕೇಳಿದ್ವಾ? ನೀವ್ ಒಳ್ಳೆ ಹಾಗಲ್ವೇ, ಮಗು ಕಾಣ್ತಿಲ್ಲ ನಾವು ಗಾಬರಿನೇ ಇಲ್ವಲ್ಲ ನಿನಗೆ? ನನಗೆ ಯಾವ ಗಾಬರಿನೂ ಇಲ್ಲ, ಗೊಬ್ಬರನೂ ಇಲ್ಲ. ಸದ್ಯ ತೊಲಗ್ತು ಅಂತ ಸಮಾಧಾನ ಆಯ್ತು. ಅಲ್ಲ, ನನಗೆ ಇನ್ನೊಂದು ಅನುಮಾನ, ಯಾಕೆ ಅವ್ರ ಅಜ್ಜಿನೇ ಬಂದು ಅವನನ್ನ ಆರಿಸ್ಕೊಂಡು ಹೋಗಿರ್ಬಾರ್ದು? ಅತ್ತೆ, ಅವ್ರ ಅಜ್ಜಿ ಇನ್ನು ಊರಲ್ಲೇ ಇದಾರಂತೆ. ಅದನ್ನು ಮೀರಿ ಅವ್ರು ನಮ್ಗೆ ಹೇಳ್ದೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಮಾಯಾಂಗನಿ ಕಣೆಯ ಮುದುಕಿ. ನೀನೇನು ಅಂದ್ರೆ ನಿನಗಿಂತ ನಂಗಿಲ್ ನಾಟದು. ಇವ್ರಿಗೆ ನಾನ್ ಹೇಳ್ಬೇಕು ಅಂತ ಕರ್ಕೊಂಡೋದ್ರು ಹೋಗಿರ್ಬೋದು. ಸಕ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಹೋಗಲ್ಲ ಹೋಗ. ಯಾರಮ್ಮಿ ಅದು? ನನ್ ಕ್ಲೈಂಟ್. ನೋಡಮ್ಮೆ, ಇಲ್ಲಿ ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ. ಒಂದ್ ಕೆಲಸ ಮಾಡು, ಎಕ್ಸಿಟ್ ಕೊಟ್ಬಿಟ್ಟು ಮಾತಾಡಕ್ಕೂ ಎಂಟ್ರಿ ಕೊಡು, ಹೋಗು. ಅಪ್ಪ ಹಿಂಗ್ಯಾಕಾಗಿರ್ಬಾರ್ದು? ಹೇಗೆ ಸಕ್ರೆ ಹೋದ್ ಸರಿ ತರ ವಿಶಾಲಾಕ್ಷಿ ಜೊತೆ ಸೇರ್ಕೊಂಡು ನನ್ನಾಡಿ ಹಂಗೆಲ್ಲ ಏನೂ ಇಲ್ಲ, ಹಂಗೆಲ್ಲ ನಾನೇನು ಮಾಡಿಲ್ಲ. ಈ ಸಲಿ ಹಾಗೇನಾದ್ರೂ ಆಗಿದ್ರೆ ಶಾಂತಿ ಫೋನ್ ಮಾಡಲ್ಲ, ನಾನೇ ಎಳ್ಕೊಂಡು ಪೊಲೀಸ್ ಸ್ಟೇಷನ್ ಬಿಟ್ಕೊಡ್ತೀನಿ. ಅಯ್ಯೋ ದೇವ್ರಾಣೆ ನಾನಂತದೇನು ಮಾಡಿಲ್ಲ ರೀ. ನೀವ್ ಅವತ್ತು ಹೋಗುದ್ರಲ್ಲ, ಆವತ್ತೇ ಡಿಸೈಡ್ ಮಾಡ್ಬಿಟ್ಟಿದ್ದೆ ಇನ್ಮೇಲೆ ಯಾವತ್ತೂ ಇಂತ ಕೆಲಸ ಮಾಡ್ಬಾರ್ದು ಅಂತ. ಮತ್ತೆಲ್ಲಿ ಹೋಗಿರ್ಬೋದು ಅವನು? ಹಲೋ. ನನ್ ಕಾಲ್ ಪಿಕ್ ಮಾಡಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡಲ್ಲ ಅಂತ ಹೇಳಿದ್ದೆ. ಇವತ್ತು ಕಾಲ್ ರಿಸೀವ್ ಮಾಡಿದ್ಯಾ? ಏನು ಕರುಳಿನ ಕೂಗು ರಿಸೀವ್ ಮಾಡೋಗ್ ಮಾಡ್ತಾ? ಕರಳಿನ ಕೂಗ? ಮಗುನ ಕಳ್ಕೊಂಡು ಗೋಳಾಡ್ತಾ ಇದೆಯಾ ಅನ್ಸುತ್ತೆ. ಕೃಷ್ಣನ್ ಜೊತೆಗಿದಾನ? ಹೌದು. ನಿನ್ ಜೊತೆಗಿರೋನು? ಚಾಕ್ಲೇಟ್ ಬಿಸ್ಕಟ್ ತೋರಿಸ್ದೆ ಬರ್ಲಿಲ್ಲ, ಕಡೆಗೆ ನಿನ್ ಫೋಟೋ ತೋರಿಸ್ದೆ ಬಂದ್ಬಿಟ್ಟು ಈಗ ನನ್ನ ಕೈ ಕೆಳಗಡೆ ಸುಖವಾಗಿ ಆನಂದವಾಗಿ ಸಂತೋಷವಾಗಿದ್ದಾನೆ. ನಿಂಗೇನು ಆಗಲ್ಲ ಕಂದ, ನಿಂಗೇನು ಆಗಲ್ಲ. ಏನು ಆಗ್ಬಾರ್ದು ಅಂದ್ರೆ 2 ಲಕ್ಷ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡು. ಮುಚ್ಚ ಬಾಯ್. ನೀನು ಏನಾದ್ರೂ ತಲೆ ಕಟ್ಟಿದ್ಯಾ? 2 ಲಕ್ಷ ಸಡನ್ ಆಗಿ ನಾನು ಎಲ್ಲಿಂದ ತರ್ಲಿ? ಗಂಡನ್ನ ಉಳಿಸ್ಕೊಳಕಾದ್ರೆ ತಾಳಿನ ಮಾರ್ಬಿಡು ಅಂತ ಹೇಳ್ತಿದ್ದೆ. ಮಗ ಅಲ್ವಾ, ಕರುಳನ್ನೇ ಮಾರ್ಬಿಡು. ನನಗ್ ಯಾಕೆ ಕೇಳ್ತೀಯ? ನಿನ್ ಕೈ ಮುಗಿತೀನಿ. ಜಗಳ ಇರೋದು ನನ್ಗೂ ನಿನಗೂ. ಜಗಳನ? ಲವ್ ಚಿನ್ನ, ತುಂಬಾ ಲವ್. ಚಪ್ಪಲಿ ಕಿತ್ತೋಗುತ್ತೆ. ಇಲ್ಲಿ ನಿನ್ ಮಗನ ಪ್ರಾಣ ಹೊರಟೋಗುತ್ತೆ. ಬೇಡ ಬೇಡ, ನಿನ್ ಕೈ ಮುಗ್ದು ಬೇಡ್ಕೋತೀನಿ. ಹೆಣ್ಮಕ್ಳು ಈಗೆಲ್ಲ ಬೇಡ್ಕೋಬಾರ್ದು ಚಿನ್ನ. ನನ್ನ ಬೇಡಿಕೆನ ಹಿಡಿಯಿರ್ತೋ ಚಿನ್ನಾಗಿರ್ಬೇಕು ಅಷ್ಟೇ. ಸಡನ್ ಆಗಿ 2 ಲಕ್ಷ ಎಲ್ಲಿಂದ ತಗೊಂಬರ್ಲು? ಯಾಕೋ ಹಿಂಗ್ ಗೋಳಾಡಿಸ್ತಾ ಇದ್ಯಾ? ನಿಂಗೆ ಒಂದಿಂತ ಸಾವು ಬರಲ್ಲ. ಐ ಆಮ್ ಆಲ್ರೆಡಿ ಡೆತ್ ಚಿನ್ನ. ಅವತ್ತೇ ಹೇಳಿದ್ನಲ್ಲ. ಓಕೆ, ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ದುಡ್ಡು ವ್ಯವಸ್ಥೆ ಮಾಡು. ಅಲ್ಲಿವರೆಗೂ ನಿನ್ ಮಗ ಆರಾಮಾಗಿ ನನ್ ಜೊತೆ ನಡೀತಾನೆ. ಬಾಯ್. ಪ್ಲೀಸ್ ತಮಾಷೆ ಮಾಡ್ಬೇಡಿ. ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳ್ಬಿಡಿ. ಬಿಟ್ರೆ ನನ್ನೇ ಜೈಲಿಗೆ ಕಳ್ಸಂಗಿದ್ದಾಳೆ ಈ ನಂಗ್ಲಿ. ಏನು ಅಂದ್ರೆ ಈ ಕಣ್ಣಲ್ಲಿ ಕಣ್ಣಿಟ್ ನೋಡಿ ನಾನು ಇಂತಲ್ಲಿ ತರ್ಲೆ ಎಲ್ಲ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ ನಿಮ್ಗೆ? ಅಯ್ಯೋ, ನಾನ್ ಯಾರ ಮೇಲೆ ಆಣೆ ಮಾಡಿ ಹೇಳಿ, ನನಗ್ ಗೊತ್ತಾಗ್ತಿಲ್ವೇ. ಹಾಗಾದ್ರೆ ಅತ್ತೆ ಗೊತ್ತಾದ್ರೆ ವಿಶಾಲಾಕ್ಷಿ ಏನಾದ್ರು? ಅಯ್ಯ, ಅವಳು ಹಾಗೆಲ್ಲ ಮಾಡವಳಲ್ಲ ಪಾಪ.
ಒಳ್ಳೆ ಅವಳು. ಸುಮ್ನೆ ಸಕ್ರೆ ಹೆಸರಲ್ಲೇ ವಿಷ ಇದೆ, ಅದು ಒಳ್ಳೇದಂತೆ ನಿನ್ ಕಣ್ಣಿಗೆ, ಒಳ್ಳೇದಂತೆ. ಅದೇ ಲೇಡಿ ಅಲ್ಲ ಕೇಡಿ. ಏನ್ ಮಾಡಕ್ಕಾಗತ್ತೆ, ನಿನ್ ಕಣ್ಣಿಗೆ ಕೆಟ್ಟವರೆಲ್ಲ ಒಳ್ಳೆಯವರಿಗೆ ಕಾಣಿಸ್ತಾರೆ. ಲೇ ಅಪ್ಪಿ, ಬೇಕರಿಲಿರೋ ಬಂದ್ಕೊಳ್ಳೋದು ಹೋದ್ರೆ ಓನ ಟೆನ್ಷನ್ ಆಗ್ಬೇಕು, ಈ ಗಿರಾಕಿ ಟೆನ್ಷನ್ ಆಗೋತ್ರ ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿದ್ಯಾ? ನೋಡ, ಅವ್ರ ಅಜ್ಜಿಗೆ ಮಗು ಬೇಕಾದ್ರೆ ಬಂದು ಹುಡುಕಿ ಕರ್ಕೊಂಡು ಹೋಗ್ಲಿ, ಸುಮ್ನೆ ಇದ್ಬಿಡು. ಏಯ್ ಮನುಷ್ಯತ್ವ ಇದೆಯಾ ನಿನಗೆ? ಅಲ್ವೋ, ಅವನು ಬಾಯಿ ತುಂಬಾ ನಿನ್ನ ಡ್ಯಾಡಿ ಅಂತ ಕರೆದ. ಮನೋಜ್ ಅಂಕಲ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತಂದ. ಆ ನಿನ್ನ ಕೆಟ್ಟ ಹೃದಯದ ಮೇಲೆ ಪ್ರತಿದಿನ ತಲೆ ಇಟ್ಟು ಮಲಗ್ದ ಅಲ್ವೋ? ನಿನ್ ತಲೆನಲ್ಲಿ ಆ ಮುದ್ದು ಹೃದಯದ ಬಗ್ಗೆ ಯೋಚನೆ ಮಾಡೋ ಶಕ್ತಿನೇ ಇಲ್ವೇನ ನಿನಗೆ? ಕೊನ್ನೆ ಅಂತ ಮಗು ಕಳೆದು ಹೋದ್ರೆ ಬೇಕರಿನಲ್ಲಿರೋ ಬನ್ನು ಹೋಲಿಸ್ತಾ ಇದೀಯ. ಮನುಷ್ಯನ ನೀನು? ಮನ್ಸೇನೋ ನಿಂದು? ಇಲ್ಲ ರೀ, ನನ್ ಮನ್ಸ್ ಹೇಳ್ತಿದೆ, ಖಂಡಿತವಾಗ್ಲೂ ಇದು ವಿಶಾಲಾಕ್ಷಿದ ಕೆಲ್ಸ. ಹಾಗಂತೀವಿನಾ? ಬರೀಲಾ, ಒಂದು ಲಾಂಗ್ ಟ್ರಿಪ್ ಬಂದ್ರೆ ಸಾಕು, ದುಡಿಯೋ ದುಡ್ಡನ್ನೆಲ್ಲ ಸರ್ವಿಸ್ಗೆ ಹಾಕ್ಬೇಕಣ. ಹೇಳ ಸೂರ್ಯ. ಕೃಷಿ ಕಾಣಿಸ್ತಲ್ಲ ಕಣ. ಏನಕ್ಕೋ, ಎಲ್ಲೋದಾ? ಅವನೆಲ್ಲೋ ಯಾರೋ ಕರ್ಕೊಂಡು ಹೋಗಿದ್ದಾರೆ. ನಾನು ಯಾಕೋ ವಿಶಾಲಾಕ್ಷಿ ಮೇಲೆ ಅನುಮಾನ. ಹಂಗ ಒಂದ್ ಕೆಲ್ಸ ಮಾಡು, ಹೆಲ್ಮೆಟ್ ಹಾಕೋ, ಬೈಕಲ್ಲಿ ಹೋಗು, ವಿಶಾಲಾಕ್ಷಿನ್ ಫಾಲೋ ಮಾಡು, ಏನಾದ್ರು ಸುಳಿ ಸಿಗುತ್ತಾ ನೋಡು. ಸರಿ ಆಯ್ತು, ನಾನು ಈಗಲೇ ಹೊರಡ್ತೇನೆ. ಸರಿ. ಗೊರಿಲ್ಲ, ಗಾಡಿಗೆ ಹಿಂದೆ ಇದೆ, ಹಾಗೆ ಹಿಂದೆ ಟೈರು ಸ್ವಲ್ಪ ವಾಬ್ಲಿಂಗ್ ಬರ್ತದೆ, ಅವನ ಟೈಟ್ ಮಾಡಕ್ ಹೇಳು. ಯಾವ್ದಾರ ಬಾಡಿಗೆ ಬಂದ್ರೆ ನಾನು ನಿನ್ ಕನೆಕ್ಟ್ ಮಾಡ್ತೀನಿ, ಹೋಗು. ಸರಿ. ರೀ, ನಾವ್ ಯಾಕೆ ಪೊಲೀಸ್ ಸ್ಟೇಷನ್ ಹೋಗಿ ಒಂದ್ ಕಂಪ್ಲೇಂಟ್ ಕೊಡ್ಬಾರ್ದು? ಬೇಡ 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 ಬೇಡ, ಅಂದ್ರೆ ಏನು ಎತ್ತ ಅಂತ ಏನು ಗೊತ್ತಿಲ್ಲದೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು ಸರಿಯಲ್ಲ ಅಂದೆ. ನೀನಾ ಅವ್ರ ಅಜ್ಜಿಗೆ ಫೋನ್ ಮಾಡಿ ಕೃಷಿಗೆ ಹೀಗ್ ಬೇಡಮ್ಮ, ಬೇಡ ಎಲ್ಲರೂ ಇರ್ತಾರ ಪಾಪ, ತುಂಬಾ ಗಾಬರಿ ಮಾಡ್ಕೊಂಡ್ಬಿಡ್ತಾರೆ. ಏನ್ ಮಾಡ್ದೆ ಈಗ? ನೀನ್ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ನಾನು ಕರ್ಕೊಂಡ್ ಬರ್ತೀನಿ. ನೀನಾ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಮತ್ತೆ ಏನ್ರಿ ನಿಮ್ ತಲೆನೋವು? ಪ್ಲೀಸ್ ಬನ್ನಿ. ನಡೀರಿ. ರೋಹಿಣಿ, ಅಲ್ಲಿ ಮಗು ಕಳ್ದೋಗಿದೆ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ನನ್ನ? ನನ್ನ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಯ್ತು ಮೀನಾ ಅವ್ರೆ. ಗೊತ್ತಾಯ್ತಾ? ಅದನ್ನ ಅಲ್ಲೇ ಹೇಳದ್ ಬಿಟ್ಟು ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಕಿಡ್ನಾಪ್ ಮಾಡಿರೋನು ಯಾರು? ದಿನೇಶ. ಯಾರು? ಯಾವ್ದೋ ಫೋನ್ ಮಾಡಿದ್ದು ಕಣೆ. ಏನ್ ಎದುರಿಸ್ತಾ ಇದೀಯಾ? ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದೀಯ ಅಂತೆಲ್ಲ ಕೂಗಾಡ್ತಿದ್ಲು. ನಿನ್ ಸತ್ಯಗಳು ಅವನ್ಗೂ ಗೊತ್ತಾ? ಹೇಗೆ? ಯಾರವನು? ನಾನೊಂದ್ ಕಡೆ ಮೇಕಪ್ ಹೋಗ್ತಿದ್ದೆ, ಅವರು ತುಂಬಾ ದೊಡ್ಡ ವ್ಯಕ್ತಿ, ಆ ಕಂಪ್ನಿಲಿ ಇವನ್ ಮ್ಯಾನೇಜರ್ ಆಗಿದ್ದ. ದಿನ ನನ್ ಕೈ ಹಿಡಿಯೋದು, ನನ್ನ ಮದ್ವೆ ಆಗೋ ಅನ್ನೋದನ್ನ ಮಾಡ್ತಿದ್ದ. ಒಂದು ದಿನ ಅದನ್ನ ನಾನು ಆ ಕಂಪ್ನಿ ಓನರಿಗೆ ಹೇಳ್ದೆ, ನನ್ನ ಕೆಲ್ಸದಿಂದ ತೆಗೆದ್ರು. ಆ ಸೇಡ್ ಇಟ್ಕೊಂಡು ಆಗಾಗ ನನ್ನ ಬಲವಂತ ಮಾಡ್ತಾನೆ ಇದ್ದ. ನಾನು ಅವನಿಂದ ತಪ್ಪಿಸ್ಕೊತಾನೆ ಇದ್ದೆ. ಆದ್ರೆ ಒಂದು ದಿನ ನಾನು ಊರ್ಗೆ ಅಮ್ಮನ್ ನೋಡಕ್ ಹೋಗಿದ್ದಾಗ ಇವನು ನನ್ನ ಫಾಲೋ ಮಾಡ್ಕೊಂಡ್ ಬಂದ. ನನ್ ಸತ್ಯ ಎಲ್ಲ ತಿಳ್ಕೊಂಡ. ನಾನು ರೋಹಿಣಿ ಅಲ್ಲ ಕಲ್ಯಾಣಿ ಅಂತ ಗೊತ್ತಾಗಿ ನನ್ನ ಬ್ಲಾಕ್ ಮೇಲ್ ಮಾಡ್ದ. ನಾನು ಆಗಾಗ ಅವನು ಕೇಳಿ ದುಡ್ಡನ್ನ ಕೊಡ್ತಾನೆ ಇದ್ದೆ. ಹಾಗಾದ್ರೆ ನಿಮ್ ಶೋರೂಮ್ ಅಲ್ಲಿ ದುಡ್ಡುಗಳೆಲ್ಲ ಕಾಣೆ ಆಗ್ತಿತ್ತು ಅಂತ ಹೇಳ್ತಿದ್ರಲ್ಲ, ಅದಕ್ಕೆಲ್ಲ ಅವನೇನ ಕಾರಣ? ನೋಡ್ದ ಸತ್ಯನ ಮುಚ್ಚಿಟ್ಟಿದ್ದಕ್ಕೆ ಎಲ್ಲಿಗ್ ಬಂದ್ ನಿಂತಿದೆ ಅಂತ. ಅವತ್ತು ನಿನ್ ಸೆರ್ಗಲ್ ಇದ್ದಿದ್ ಸತ್ಯ ಇವತ್ತು ಕ್ರಿಶ್ ಕುತ್ಕೆವರೆಗೂ ಬಂದಿದೆ. ಅಷ್ಟೆಲ್ಲ ಆದ್ರೂ ಈಗಲೂ ಸತ್ಯ ಹೇಳೋ ಮನ್ಸ್ ಮಾಡಲ್ಲ ಅಲ್ವಾ ನೀನು? ಈಗ ನಾನು ಸತ್ಯ ಹೇಳಿದ್ರೆ ಏನಾಗುತ್ತೆ? ನಿಮಗೆ ನನ್ನ ಕತೆ ಎಲ್ಲ ಹೇಳಿದೀನಿ. ನಾನು ಒಬ್ಬಳೆ ವೀಣಾ, ತುಂಬಾ ಹೋರಾಡ್ಬಿಟ್ಟಿದೀನಿ ಬದುಕ್ಬೇಕು ಅಂತ. ಅದನ್ನ ಕೊನೆ ಮಾಡು ಅಂತೀರಾ? ನೀನ್ ನೋವಿನ ಕತೆಗಳನ್ನ ಕೇಳಿ ಯೋಚನೆ ಮಾಡಿದ್ಮೇಲೆನೆ ಸತ್ಯ ಹೇಳ್ಬಾರ್ದು ಅಂತ ನಾನ್ ಸುಮ್ನೆನೆ ಇರೋದು. ಅಲ್ಲ ಅದೇ ಎಷ್ಟ್ ದಿನ ಹೀಗೆ ಬಾಯಿ ಮುಚ್ಕೊಂಡಿರ್ಲಿ ನಾನು? ಇಂತ ಅನಾಹುತಗಳು ಆಗಾಗ ಆಗ್ತಾನೆ ಇರುತ್ತಲ್ವಾ? ಸರಿ, ಈಗ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಅವ್ನ್ಗೆ ಏನ್ ಬೇಕಂತೆ? 2 ಲಕ್ಷ ದುಡ್ಡು ಬೇಕಂತೆ. 2 ಲಕ್ಷನಾ? ಲೋಪೆ ಬಿಡೋ, ಅವ್ರ ಮನೆಯವ್ರು ಯಾರಾದ್ರೂ ಬಂದು ಕರ್ಕೊಂಡ್ ಹೋಗಿರ್ಬೋದು ಕಣೋ. ಯಾರ್ಯಾರು ಅಂದ್ರೆ ಏನೋ ಲೊಡ್ಲೊಡ್ಕೆ? ಅವನಿಗಿರೋದು ಅವ್ರ ಅಜ್ಜಿ ಒಬ್ರೆ. ಡ್ಯಾಡಿ ಅನ್ನಿಸ್ಕೊಂಡು ಅವ್ನು ಇಲ್ಲೇ ಇದೆಯಲ್ಲಪ್ಪ. ನೋಡು, ಅದೇ ಮತ್ತೆ ಇವ್ನ ಯಾಕೋ ಅವನಿಗೆ ಡ್ಯಾಡಿ ಆಗ್ತಾನೆ? ಕೇಳಿ ಸೂರನ್ನ ಅದ್ ಒಪ್ಕೊಂಡ ಅಂತ. ಅಪ್ಪ ಮಗನ ದತ್ತು ತಗೊಳೋದ್ ಕೇಳಿದ್ದೆ, ಇಲ್ಲಿ ಚೇಂಜ್. ಮಗನೇ ಅಪ್ಪನ ದತ್ತು ತಗೊಂಡ್ಬಿಟ್ಟಿದ್ದಾನೆ. ಮಮ್ಮಿ ಸಿ ಮಮ್ಮಿ. ಸೀನು ಇಲ್ಲ, ನೆಗಡಿನೂ ಇಲ್ಲ, ಸುಮ್ನೆ ನಿಂತ್ಕೋ. ಅವ್ನ್ ಹೇಳಿದ್ದು ಸರಿಯಾಗೇ ಇದೆ. ಈಗ ಯೋಚನೆ ಮಾಡ್ಬೇಕಾಗಿರೋ ವಿಷಯ ಏನು? ನೀವು ಆಡ್ತಾ ಇರೋ ಮಾತುಗಳು ಏನು? ಅಪ್ಪ, ಈ ವಿಷಯದಲ್ಲಿ ಓಡಾಡ್ತಿರೋ ಹ್ಯಾಂಡು ವಿಶಾಲಾಕ್ಷಿ ಇದೆ, ಕನ್ಫರ್ಮ್. ಆಚಿತಾ ಹೇಳೋ. ಸೂರ್ಯ, ವಿಶಾಲಾಕ್ಷಿಗೂ ಇದಕ್ಕೂ ಸಂಬಂಧ ಇಲ್ಲ ಕಣ. ಅದೇಂಗ್ ಹೇಳಿ. ಹುಡುಗರ್ನ ಬಿಟ್ಟಿದೆ ಕಣ. ವಿಶಾಲಾಕ್ಷಿ ಮನೆಯಿಂದ ಹೊರಗಡೆನೆ ಹೋಗಿಲ್ವಂತೆ. ಆಮೇಲೆ ಆ ಮನೆಯಲ್ಲಿ ಕೆಲಸ ಮಾಡೋ ಅಡಿಗೆಗಳನ್ನ ವಿಚಾರಿಸ್ದೆ, ಏನೋ ಹೊಟ್ಟೆ ನೋವಂತೆ, ನಿನ್ನೆಯಿಂದ ಮನೇಲೇ ಇದಾರೆ, ಎಲ್ಲೂ ಹೋಗಿಲ್ಲ ಅಂತಂದ್ರು. ಹಂಗ ಸರಿ. ಹೆಣ್ಮಗ ಆಮೇಲೆ ಮಾಡ್ತೀನಿ. ವಿಶಾಲಾಕ್ಷಿ ಹ್ಯಾಂಡ್ಸ್ ಇಲ್ವಂತೆ ಇದ್ರಲ್ಲಿ. ಹೋಗಲ್ದೆ ತಾನೆ ನಾಯಿ ತರ ಅವಳೇನು ಮಾಡಿಲ್ಲ ಅಂತ ಕೇಳಿದ್ರ ನನ್ ಮಾತನ್ನ? ಈ ಲೈಫೇ ಚೆನ್ನಾಗಿಲ್ಲಪ್ಪ. ನೀನು ನಾಯಿ ತರ ಬೋಗ್ಳಿದೀಯ, ಅದಕ್ಕೆ ಅವ್ನಿಗೆ ಅರ್ಥ ಆಗಿಲ್ಲ. ಮನುಷ್ಯ ತರ ಮಾತಾಡ್ಬೇಕಾಗಿತ್ತು, ಅವಾಗ ಅರ್ಥ ಆಗ್ತಿತ್ತು. ಇವನಪ್ಪ ಆನೆ ಹೊಟ್ಟೆಲಿ ಸೂಲಂಗಿ ಹುಡ್ತಂಗ್ ಹುಟ್ಟಿದ್ಯಾ. ಪ್ಲೀಸ್ ಮಮ್ಮಿ, ಬೈಬೇಡ ನೀನು, ನಂಗೆ ನೋವಾಗುತ್ತೆ. ಅಯ್ಯೋ ಇಲ್ಲಪ್ಪ ಇಲ್ಲ, ಸಾರಿ, ಬೇಜಾರ್ ಮಾಡ್ಕೋಬೇಡ ಆಯ್ತಾ? ಅಯ್ಯೋ ಬೇಜಾರ್ ಮಾಡ್ಕೊ. ನೀನ್ ಪಾಪ ಕುತ್ಕೋ. ನಿನ್ನ ನೋಡ್ಬೇಕು ಅಂತ ತಡ್ಕೊಂಡಿದೀನಪ್ಪಯ್ಯ. ಇಲ್ಲ ಅಂತಿದ್ರೆ ಯಾವತ್ತೋ ಈ ಕಣ್ಣುಗಳನ್ನ ದಾನ ಮಾಡ್ಬಿಡ್ತಾ ಇದ್ದೆ. ವಿಶಾಲಾಕ್ಷಿನೂ ಅಲ್ಲ, ಪ್ರಮೀಳಾನೂ ಅಲ್ಲ. ಯಾಕಂದ್ರೆ ಮಗುನ ಕರ್ಕೊಂಡು ಹೋಗಿದ್ಯಾರೆ. ಅವನೇ ಕಾಲ್ ಮಾಡ್ತಾ ಇದ್ದಾನೆ. ಮನೋಜ್ ಅವ್ರ ನಂಬರ್ ಕೊಟ್ಟು ಅವ್ರ ಕಾಲ್ ಮಾಡು ಅಂತ ಹೇಳು. ಅವ್ನ್ ಸುಮ್ನೆ ಇರ್ತಾನ? ಮನೋಜ್ ಅವ್ರಿಗೆಲ್ಲ ಸತ್ಯನೂ ಹೇಳಲ್ವಾ? ಅವ್ನ್ ದುಡ್ಡು ಬೇಕು ಅಂತ ನಿನಗ್ ಕಾಲ್ ಮಾಡಿರೋದು
ನೀನು ಅವನ್ಗೆ ಟ್ರಂಪ್ ಕಾರ್ಡ್. ಅವ್ನ್ ಏನಾದ್ರೂ ನಿನ್ ಬಗ್ಗೆ ಸತ್ಯ ಎಲ್ಲ ಬಾಯಿ ಬಿಟ್ಬಿಟ್ರೆ ಅವನಿಗ್ ಬರೋ ದುಡ್ಡೆಲ್ಲ ನಿಂತೋಗುತ್ತೆ. ಅವ್ನ್ ನಿನ್ನ ಹೆದರ್ಸ್ತಿದ್ದಾನೆ, ನೀನ್ ಹೆದರ್ತಿದ್ಯಾ ಅಷ್ಟೇ. ಮತ್ತೆ ಈಗ ಈ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ. ಅವನಿಗೆ ಕಾಲ್ ಮಾಡು, ನಾನು ಹೇಳ್ದಾಗ ಹೇಳು. ಏನದು?